ಹತ್ಯೆ ಮಾಡಿದ ಕುಟುಂಬಸ್ಥರಿಗೆ ಮನ್ನ ಪಾಟೀಲ್ ಎಂಬ ಇವತ್ತಿನ ಹತ್ಯೆ ಮಾಡಿದವರ ಪೋಷಕರಿಗೆ ಬೇಕೇ ಬೇಕು. ತಾಯಿ ಮನ್ನ ಪಾಟೀಲ್ ಸಾವಿಗೆ, ತಾಯಿ ಮನ್ನ ಪಾಟೀಲ್ ಸಾವಿಗೆ, ತಾಯಿ ಮನ್ನ ಪಾಟೀಲ್ ಸಾವಿಗೆ ಜಾತಿವಾದಿ ಮನಸ್ಸುಗಳಿಗೆ, ಜಾತಿವಾದಿ ಮನಸ್ಸುಗಳಿಗೆ ಕುಟುಂಬದ ಮೇಲೆ ಹಲ್ಲೆ ಮಾಡಿದ ಮನ್ನ ಪಾಟೀಲ್ ಕುಟುಂಬ ಅಯ್ಯಯ್ಯೋ ಅಯ್ಯಯ್ಯೋ ಮಾನ್ಯ ಪಾಟೀಲ್ ಹತ್ಯೆ ಮಾಡಿದ ಕುಟುಂಬಸ್ಥರಿಗೆ ಹೇಳಿ ಧಿಕ್ಕಾರ. ಮಾನ್ಯ ಪಾಟೀಲ್ ಹತ್ಯೆ ಮಾಡಿದ ಕುಟುಂಬಸ್ಥರಿಗೆ ಹೇಳಿ ಧಿಕ್ಕಾರ. ಮಾನ್ಯ ಪಾಟೀಲ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಮಾನ್ಯ ಪಾಟೀಲ್ ಸಾವಿಗೆ ನ್ಯಾಯ ಸಿಗಲೇ ಮಾನ್ಯ ಪಾಟೀಲ್ ಸಾವಿಗೆ ನ್ಯಾಯ ಬೇಕು. ಮಾನ್ಯ ಪಾಟೀಲ್ ಸಾವಿಗೆ ನ್ಯಾಯ ಬೇಕು. ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ ಅನ್ಯಾಯ ಎಸಗಿದ ಕ್ರೂರಿಗಳಿಗೆ ದಲಿತರ್ಯಾರು ಕುರಿಗಳಲ್ಲ, ದಲಿತರ್ಯಾರು ಕುರಿಗಳಲ್ಲ, ದಲಿತರ್ಯಾರು ಕುರಿಗಳಲ್ಲ. ಮಾನ್ಯ ಪಾಟೀಲ್ ಸಾವಿಗೆ ಸಿಗಲೇಬೇಕು, ಸಿಗಲೇಬೇಕು. ಮಾನ್ಯ ಪಾಟೀಲ್ ಕುಟುಂಬಸ್ಥರ ದೌರ್ಜನ್ಯಕ್ಕೊಳಗಾದ ದಲಿತರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಮಾನ್ಯ ಇವತ್ತು ಬಹಳ ದುಃಖದ ಸಂಗತಿ. ಯಾಕಂದರೆ 21ನೇ ತಾರೀಕು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ ದಲಿತರ ಒಂದು ಮನೆ ಮೇಲೆ ಹಲ್ಲೆ ನಡೆಯುತ್ತದೆ. ಯಾಕಂದರೆ ವಿವೇಕಾನಂದ ದೊಡ್ಡಮನಿ ಅನ್ನೋ ದಲಿತ ಹುಡುಗ ಒಂದು ಗೌಡರ ಹುಡುಗಿ ಮಾನ್ಯ ಪಾಟೀಲ್ ಅನ್ನೋ ಹುಡುಗಿಯನ್ನು ಒಂದು 8 ತಿಂಗಳಿಂದ ಮದುವೆಯಾಗಿ ಆ ತಾಯಿಯನ್ನು ಹಾವೇರಿಯಲ್ಲಿ ಇಟ್ಕೊಂಡಿರ್ತಾನೆ. ಅವನು ಆ್ಯಕ್ಚುಲಿ ಮದುವೆ ಆಗಿಲ್ಲಪ್ಪ, ಅಲ್ಲೆಲ್ಲ ಹೊಡಿತಾರ ಕದ್ದಿದ್ದಕ್ಕಂತ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಹೊಟ್ಟಿಲಿದ ಅಂತ ತಿಳ್ಕೊಂಡು ಆಕಿನ ಸೀಮಂತ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇನಾಮ್ ವೀರಾಪುರಕ್ಕೆ ಬಂದಿರ್ತಾರೆ. ಅಲ್ಲಿ ಅವರ ಕುಟುಂಬಸ್ಥರು ಮಾನ್ಯ ಪಾಟೀಲ ಕುಟುಂಬಸ್ಥರು ವಿವೇಕಾನಂದ ದೊಡ್ಡಮನೆಯನ್ನು ಹೊಡಿಬೇಕಂತ ವಿಚಾರ ಮಾಡಿದಾಗ ಅವನು ಸಿಗಲಾರ್ದ ಟೈಮ್ದಲ್ಲಿ ಆ ತಾಯಿಯನ್ನು 7 ತಿಂಗಳ ಗರ್ಭಿಣಿ ಅಂದಿದ್ದ ತಾಯಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ಆ ತಾಯಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುನೂ ತೀರ್ಕೊಂಡಿದೆ. ಅದಕ್ಕೋಸ್ಕರ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಾಗೂ ಜಯಕಣ್ಣ ಸಂಘಟನೆಯಿಂದ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟೆಲ್ಲ ಅಹಿತಕರ ಘಟನೆ ಆದರೂ DC ಇಲಾಖೆಯಿಂದ 3 ದಿನ ಆದಮೇಲೆ ಆ ಕುಟುಂಬಸ್ಥರನ್ನು ನೋಡಕ್ಕೆ ಹೋಗ್ತಾರೆ. ಎಲ್ಲಿ ವಿವೇಕಾನಂದ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ ಅಂತೇಳಿ. ಅದೊಂದು ಭಾಳ ನಮಗೆ ಕೆಟ್ಟ ಅನಿಸ್ತಾ ಇದೆ. ಯಾಕಂದರೆ ಇಲಾಖೆಯವರು ಇಷ್ಟು ನಿರ್ಲಕ್ಷ್ಯ ತೋರಿಸ್ಯಾರಂದ್ರೆ ಇದು ದಲಿತರ ಕುಟುಂಬ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶ್ ಅಣ್ಣನವರು ಇರ್ತಕ್ಕಂಥ ಆರೋಪಿಗಳನ್ನು ಹಿಡಿಮುರಿ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಮೊದಲೇ ದಿನ 3 ಜನ ಅರೆಸ್ಟ್ ಮಾಡ್ತಾರೆ, 2ನೇ ದಿನ ಇನ್ನು 3 ಜನ 6 ಜನ ಆದರೆ ನಿನ್ನಿಲ್ದ ಮೊನ್ನೆ ಮತ್ತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 8 ಜನನ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶ್ ಅಣ್ಣನವರು ಅರೆಸ್ಟ್ ಮಾಡಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಹೆಮ್ಮೆ ತರ್ತಕ್ಕಂಥ ವಿಷಯವಾಗಿದೆ. ಆದರೆ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡೈತಿ. ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಕೂಡಿ ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪೂಜೆ ಸಲ್ಲಿಸಿದ್ದೀವಿ. ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್. ಮಾನ್ಯ ಪಟೇಲ್ ಸೋದರಿಯ ಸಾವಿನ ಒಂದು ದುಃಖದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಜಯ ಕರ್ನಾಟಕ ಸಂಘಟನೆ ಜಂಟಿಯಾಗಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಮೌನಾಚರಣೆ ಮಾಡಿ ತಾಯಿಗೆ ಆತ್ಮ ಸಂತೃಪ್ತಿ ಆಗಲಿ ಅಂಥೇಳಿ ನಾವೆಲ್ಲರೂ ಕೇಳಿಕೊಂಡು ಇವತ್ತೇನು ಧರಣಿ ಮಾಡ್ತಾಯಿದ್ದೀವಿ. ಧರಣಿಯ ಉದ್ದೇಶ ಇಷ್ಟೇ, ಭಾರತ ದೇಶದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಲವಾರು ಸಂಘಟನೆಗಳು, ಹಲವಾರು ರಾಜಕೀಯ ಪಕ್ಷಗಳು
ಹಿಂದೂಗಳು ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆಯಿಂದ ಹೋರಾಟಗಳನ್ನು ಮಾಡ್ತಾರೆ, ಎಲ್ಲನೂ ಹೇಳ್ತಾರೆ. ಹಿಂದೂ ನಾವು ಯಾವೆಲ್ಲ ಒಂದು ಅನ್ನೋದು ಮತಕ್ಕೋಸ್ಕರ ಅಂಥೇಳಿ, ಇನ್ನಿತರ ಒಳಗೆ ಜಾತಿ ಲೆಕ್ಕಾಚಾರ. ದಲಿತರು ಈ ಭಾರತದಲ್ಲಿ ಬದುಕಬಾರ್ದು ಅನ್ನೋಕೆ ಉತ್ತರ ಭಾರತದಲ್ಲಿ ನಾವೆಲ್ಲ ನೋಡ್ತಿದ್ವಿ, ದಲಿತರ ಮೇಲೆ ಎಂತೆಂಥ ದೌರ್ಜನ್ಯಗಳಿರ್ತಿದ್ವಿ. ಇವತ್ತು ನಮ್ಮ ತವರು ಜಿಲ್ಲೆಯದಾಗಿರೋದು ಇದು ಖೇದಕರ ಸಂಗತಿ. ಈ ಖೇದಕರ ಸಂಗತಿ ನಡೆದರೂ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಜೀವಂತ ಅದಾರೋ ಏನು ಸತ್ತಾರೋ ಗೊತ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ, ಸಮಾಜ ಕಲ್ಯಾಣಗಳ ಅಧಿಕಾರಿಗಳು ಅಷ್ಟೇ, ಯಾರಿಗೂ ಕಿಂಚಿತ್ತು ಈ ಧಾರವಾಡ ಜಿಲ್ಲೆಯ ದಲಿತ ಕುಟುಂಬಕ್ಕೆ ಆದ ಅನ್ಯಾಯದ ಬಗ್ಗೆ ಮಾತಾಡುವಂಥ ಶಕ್ತಿ ಯಾವುದೂ ಇಲ್ಲ. ಇವತ್ತು ದಲಿತರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೊಟ್ಟಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಧೈರ್ಯ ಕೊಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಯಾರೂ ಮುಟ್ಲಾರಂಥ ಪರಿಸ್ಥಿತಿ, ಅವ್ರು ಹೊರಡದಲ್ಲಿ ಹೋಗಿದ್ರು ಯಾರೂ ಹೋಗಿ ಅವ್ರನ್ನ ಮುಟ್ಟಿ ಎಬ್ಸಲಿಲ್ಲ. ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಅವ್ರು ಎತ್ತಾಕೊಂಡು ಬಂದು ದವಾಖಾನೆಗೆ ತೋರಿಸಿ ಉಪಚಾರವನ್ನು ಸ್ಟಾರ್ಟ್ ಮಾಡ್ತಾರೆ, ಆ ತಾಯಿ ನಿಧನ ಹೊಂತಾಳೆ. ಆ ವಿವೇಕಾನಂದ ಅವ್ರ ತಾಯಿ ಫುಲ್ ಸೀರಿಯಸ್ ಅದಾರ ವಿವೇಕಾನಂದ ಹಾಸ್ಪಿಟ್ಲಲ್ಲಿ. ಇನ್ನುಳಿದವ್ರಿಗೆ ಸಿಕ್ಕಾಪಟ್ಟಿ ಗಂಭೀರ ಗಾಯಗಳಾಗ್ಯಾವ. ಇವ್ರು ಹೇಳೋದು ದೂರ ಉಳಿತು. ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಮಬಾಳು ಸಮಪಾಲು ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿ? ಸಾವಿನಲ್ಲಿ ಏನೈತಿ ನಿಮ್ಮದು? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ ಸರ್ಕಾರದ ಒಬ್ಬ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಸಾಹೇಬ್ ಬರೀ ಶೋ ಹೊಡ್ಕೊಂಡು ಫೋಟೋ ಹಾಕ್ಕೊಂಡು ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಮೀಡಿಯಾದವ್ರು ಕರೆದು ಫೋಟೋ ಎಡಿಟ್ ಮಾಡಿ ಹಾಕುವುದಲ್ಲ. ಯಾರಿಗೆ ನೋವಿನಲ್ಲಿರ್ತಾರೆ ಅವ್ರಿಗೆ ಸ್ಪಂದನೆ ಮಾಡೋದು ಮೊದಲು ಕರೀಲಿರಿ. ನಿಮ್ಮ ಸೌಕಾರ್ಕಿ ನಿಮ್ಮ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಅಂಗಡಿಯಾಗ ಗಿರ್ಮಿಟ್ ಕೊಟ್ಟು ನಾ ಶೋ ಹೊಡಿದು ಬೇಡ. ಯಾರಿಗೆ ಅನ್ಯಾಯ ಐತಿ, ಈ ಧಾರವಾಡ ಜಿಲ್ಲೆಯ ದಲಿತರು ಎಷ್ಟು ಮಂದಿ ನಿಮ್ಮ ಸರ್ಕಾರ ಪರವಾಗಿ ಮತ ಹಾಕ್ಯಾರ, ಅವ್ರಿಗೆ ನ್ಯಾಯ ಕೊಡೋದು ಕಲೀರಿ. ದಯಮಾಡಿ ಕ್ರಾಂತಿಗೆ ಕಡುಬಾಡ್ರಿ. ಈ ಜನಾಂಗ ಹುಟ್ಟಿರೋದ ಕ್ರಾಂತಿಯಿಂದ, ಹೋರಾಟ ಮನೋಭಾವನೆಯಿಂದ ಬಂದಿದ್ದು. ಇವ್ರು ಕೆರಳಿಸುವಂಥ ವ್ಯವಸ್ಥೆಗೆ ನೀವು ಸರ್ಕಾರದವ್ರಿಗೆ ಮುತುವರ್ಜಿ ವಹಿಸಿ ಅವ್ರಿಗೆ ನೇರವಾಗಿ ಸಾರ್ವಜನಿಕವಾಗಿ ಗುಂಡೊಗಿಬೇಕು. ಅವ್ರಿಗೆ ಯಾವ ಕಾನೂನಿನಿಂದ ಬೇಡ, ಯಾವ ನ್ಯಾಯ ಕೋರ್ಟ್ ಕಚೇರಿ ಬೇಡ. ಮುಂದೊಂದು ದಿನ ಜಾತಿ ವ್ಯವಸ್ಥೆ ಇರುವುದಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಜಾತಿ ವ್ಯವಸ್ಥೆ, ಪೇಪರ್ನಾಗ ಜಾತಿ ವ್ಯವಸ್ಥೆ ಬೇಡ. ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕಂದ್ರೆ ಏನು ನೀವು ಮತ ಪಡ್ಕೊಂಡು ವೋಟ್ ತೊಗೊಂಡ್ರಲ್ಲ, ನೀವು ಜಾಗೃತಕತೆಯಿಂದ ಜನರನ್ನು ಒಲಿಸಿ ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ರಿ. ಮಾನ್ಯ ಚನ್ನಣ್ಣವ್ರ ಸಾಹೇಬರಿಗೆ ನಾವೆಲ್ಲ ದಲಿತ ಪರ ಸಂಘಟನೆ, ನಮ್ಮ ಜೈ ಕರ್ನಾಟಕ ಸಂಘಟನೆ ಪೂರ್ವಕ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರು ಹೇಳ್ತೀವಿ. ಯಾಕಂದ್ರೆ ಅಷ್ಟು ಚೆಂದಾಗಿ ಕೆಲಸ ಮಾಡ್ಯಾರ. ಯಾರ್ಯಾರು ಹಿಡಿಬೇಕಾಗೈತಿ ಇನ್ನೂ ಹುಡುಕಾಕತ್ತಾರ. ಆದಷ್ಟು ಮ್ಯಾಕ್ಸಿಮಮ್ ಒಂದೇನಾದ್ರು ಈಗ ನ್ಯಾಯ ಸಿಕ್ಕೈತಿ ಅಂತಂದ್ರೆ ಪೊಲೀಸರ ಪರವಾಗಿ ನ್ಯಾಯ ಸಿಕ್ಕೈತಿ ಅಂತೇಳಿ ನಾವು ಹೇಳ್ತೀನಿ. ಮಂಜುನಾಥ್ ಹೊಸಮನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿಭಾಗ, ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು. ಈಗಾಗಲೇ ನಮ್ಮ ಸಹೋದರ ಸುಧೀರ್ ಮುದೋಳ್ ಅವರು ಹೇಳಿದರು, ದಲಿತ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆ ಆದಂಥ ಮಾನ್ಯ ಪಾಟೀಲ್ ಎಂಬ ಯುವತಿಯನ್ನು, 7 ತಿಂಗಳ ಗರ್ಭಿಣಿ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇಡೀ ಅವರ ಕುಟುಂಬಸ್ಥರನ್ನು ಖಲಾಸ್ ಮಾಡುವ ಉದ್ದೇಶದಿಂದ ಟ್ಯಾಕ್ಟರ್ ಹಾಸ್ಯಾರ ಅವ್ರ ಅಪ್ಪಗೆ, ಆ ಹುಡುಗನಪ್ಪಗೆ. ಆ ಹುಡುಗಿಗೂ ಕೊಡ್ಲಿಕ್ಕೆ ಹುಡುಗನ್ ತೊಗೊಂಡು ಬೆನ್ನು ಹತ್ಯಾರ. ಇಷ್ಟೆಲ್ಲ ಘಟನೆ ಆಗೈತಿ. ಪಾಪ ಅವ್ರ ಮನ್ಯಾಗ ಅವ್ರ ತಾಯಿ, ಅವ್ರ ತಂಗಿಯಂದ್ರೆ ಇಬ್ಬರು ಸಣ್ಣ ಹುಡುಗಿ, 15 ವರ್ಷದ ಹುಡುಗಿ ತಲೆ ಹೊಡೆದಾರ, ಕೈ ಮುರಿದೈತಿ. ಇನ್ನೊಂದು ಸಣ್ಣ ಹುಡುಗಿ ಕೈ ಮುರಿದಾರ. ಯಾರ್ಯಾರು ಸಿಗ್ತಾರ ಅವ್ರಿಗೆಲ್ಲರಿಗೂ ಹೊಡೆದಾರ. ಇದು ಭಾರತ ದೇಶದಲ್ಲಿ ಜಾತೀಯತೆ ಜೀವಂತವಾಗಿರೋದಕ್ಕೆ ಏನು ತಾಜಾ ಉದಾಹರಣೆ. ಜಾತಿ ಹೆಸರಿನಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಬಲಾತ್ಕಾರ, ಹಿಂಸಾಚಾರ ನಡೆಯೋದನ್ನು ಯಾವ ಕಾನೂನು ಕೂಡ ಒಪ್ಪೋದಿಲ್ಲ. ಲಕ್ಷ್ಮಣ್ ದೊಡ್ಡಮನಿ, DSS ರಾಜ್ಯ ಸಂಘಟನಾ ಸಂಚಾಲಕ.